ನಮಸ್ಕಾರ ಎಲ್ಲರಿಗೂ. ಶುಂದೀಶ್ ಅವರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹಳ್ಳಿಯ ಪಕ್ಕ ನಾಟಿ ಸ್ಟೈಲಲ್ಲಿ ಬಿರಿಯಾನಿ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಬಿರಿಯಾನಿ ಮಾಡೋದು ಹೇಗೆ ಅಂತೇಳಿ ನೋಡೋಣ. ಮೊದಲು ನಾನು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕುಕ್ಕರ್ ತೊಗೊಂಡಿರೋದು. ಕುಕ್ಕರಿಗೆ ಅರ್ಧ ಚಮಚದಷ್ಟು ಅಡುಗೆ ಎಣ್ಣೆ ಹಾಕಿದ್ದೀನಿ. ಒಂದೆರಡು ಸ್ಟಾರ್ಸ್ ಹಾಕಿರೋದು, ಪಲಾವ್ದೆಲೆ 2, ಒಂದು 4 ಏಲಕ್ಕಿ, ಮೆಣಸು 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿರೋದು. ಚೆನ್ನಾಗಿರುತ್ತೆ. ಅಂದರೆ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಸ್ವಲ್ಪ ಮೆಣಸು ಬಳಸಬೇಕು. ಈ ಮಳೆಗಾಲದಲ್ಲಿ ಅಂತೂ ಶೀತ, ವೆದರ್ ಚೇಂಜ್ ಆಗ್ತಿದ್ರೆ ಶೀತ ಎಲ್ಲ ಆಗ್ತಾ ಇರುತ್ತೆ ಮಕ್ಕಳಿಗೆ, ಮನೆಯಲ್ಲಿರೋರಿಗೆ, ಅಂಥವ್ರಿಗೆಲ್ಲ ಚೆನ್ನಾಗಿ ಮೆಣಸು ಬಳಸ್ತಾ ಇರ ಆಯಿತಾ. 1 ಕಪ್ನಷ್ಟು ಈರುಳ್ಳಿನೂ ಇದೇ ಥರ ಉದ್ದುದ್ದಾಗಿ ಕಟ್ ಮಾಡಿ ಹಾಕೋಬೇಕು. ಪಲಾವ್ಗಾಗಲಿ ಬಿರಿಯಾನಿಗಾಗಲಿ ಚೆನ್ನಾಗಿರುತ್ತೆ. ಒಂದು 1/4 ಕಪ್ನಷ್ಟು ಹಸಿಮೆಣ್ಸಿನ್ಕಾಯಿನ, ಅಂದರೆ ಒಂದು 4-5 ಹಸಿಮೆಣ್ಸಿನ್ಕಾಯಿನೂ ಕಟ್ ಮಾಡಿ ಹಾಕಿದ್ವಿ. ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋ ಹಾಗೆ. ಈಗ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನೂ ಹಸಿ ವಾಸನೆ ಹೋಗೋ ಹಾಗೆ ಫ್ರೈ ಮಾಡ್ಕೊಂಡಾಗಿದೆ. ಈಗ ನಾವು 1 kg ಚಿಕನನ್ನು ಮೊದಲು ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿ ಆದಮೇಲೆ ಈ ಚಿಕನನ್ನು ಹಾಕಬೇಕು. ಈಗ ಹಾಕಿಬಿಟ್ಟು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಬೇಕು. ನಾನು ಒಂದು 2 ಟೇಬಲ್ ಸ್ಪೂನಷ್ಟು ಕಾಳು ಉಪ್ಪು ಹಾಕಿದ್ದೀನಿ. ಒಂದು 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನೂ ಹಾಕಿದ್ದೀನಿ. ಈಗ ಹಾಕ್ಬಿಟ್ಟು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಮಟನ್ ಬಿರಿಯಾನಿನೂ ಮಾಡಲಿ, ಚಿಕನ್ ಬಿರಿಯಾನಿ ಆದರೂ ಮಾಡಿದ್ರು ಇದೇ ಒಂದು ಮೆಥಡಲ್ಲಿ ಸೇಮ್ ಇದೇ ಥರನೇ ನೀವು ಬಿರಿಯಾನಿ ಮಾಡ್ಬೋದು. ಈಗ ಬಿರಿಯಾನಿ ಮಾಡೋಕ್ಕೆ ಫಸ್ಟ್ ನಾವು ಇದೇ ಥರನೇ ಚಿಕನ್ ಬೇಯಿಸ್ಕೋಬೇಕಾರೆ ಫಸ್ಟು ಹಸಿಮೆಣ್ಸಿನ್ಕಾಯಿ, ಈರುಳ್ಳಿನ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ಗೆ ಸ್ಟಾರ್ಟ್ ಮಾಡ್ಕೋಬೇಕು. ಈಗ ಫ್ರೈ ಆಯಿತು. ನಾವು 1-2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಕೆಲವೊಬ್ಬರು ಎಣ್ಣೆ ಜೊತೆನೇ ಹಾಕ್ತಾರೆ, ಬಟ್ ಆ ಥರ ಹಾಕೋದಕ್ಕಿಂತ ಇದೇ ಥರ ಹಾಕ್ರಿ, ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟು ಬರುತ್ತೆ, ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಟೇಸ್ಟು. ಇದೇ ಥರನೇ ನೀವು ಫಾಲೋ ಮಾಡಬೇಕು. ನಾನೀಗ ಒಂದು 4 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ತಾಯಿದ್ದೀನಿ. ನೀವು ಮಸಾಲ ಹಾಕಿದ ಮೇಲಾದರೂ ಹಾಕ್ರಿ, ಒಳ್ಳೆ ಟೇಸ್ಟ್ ಬರುತ್ತೆ. ಇಲ್ಲಾಂದರೆ ಇದೇ ಟೈಮಲ್ಲಾದರೂ ಹಾಕ್ರಿ. ಸ್ವಲ್ಪ ನಾರಾಗಿ ಬರಲಿ ಅಂಥೇಳಿ ನಾನು ಈ ಟೈಮಲ್ಲಿ ಹಾಕ್ತೀನಿ. ಮೊಸರು ಇಲ್ಲಪ್ಪ ಅಂತಂದರೆ ನಿಂಬೆಹಣ್ಣನ್ನಾದರೂ ಬಳಸ್ಬೋದು. ನಿಂಬೆಹಣ್ಣು ಇಲ್ಲ, ಮೊಸರು ಇಲ್ಲ ಅಂತಂದರೆ ಒಂದೆರಡು ಹನಿಯಷ್ಟು ವಿನೆಗರ್ ಇದ್ದರೆ ಹಾಕ್ರಿ, ಚೆನ್ನಾಗಿರುತ್ತೆ. ನಾರಾಗಿ ಬರುತ್ತೆ ಚಿಕನ್ ಬಿರಿಯಾನಿಯಲ್ಲಿ ಅಂತಂದರೆ. ಅದೇ ಥರ ಬಂದ್ರೇ ಒಳ್ಳೆ ಟೇಸ್ಟ್ ಇರುತ್ತೆ, ಚೆನ್ನಾಗೇ ಇರುತ್ತೆ. ಇಲ್ಲಪ್ಪ ಅಂತಂದರೆ ಆರೋಗ್ಯವಾಗಿರಬೇಕು, ಚೆನ್ನಾಗಿ ಏನು ಬಳಸೋದು ಬೇಡ ಅಂದರೆ ಮೊಸರು ಇಲ್ಲ ನಿಂಬೆಹಣ್ಣು ಇಷ್ಟು ಬಳಸಿದ್ರೆ ಸಾಕು. ಇದಕ್ಕೆ ನಾವು 1 ಕಪ್ನಷ್ಟು ಹಣ್ಣಾಗಿರುವಂಥ ಟೊಮೊಟೊ ಹಾಕಿದ್ದೀನಿ. ಅದ್ರ ಜೊತೆ ನಾನು ಕೊತ್ತಂಬರಿ ಮತ್ತು ಒಣಗಿರೋ ಅಂಥ ಪುದೀನೂ ಹಾಕಿದ್ದೀನಿ. ಅಂದರೆ ಪುದೀನ ಎಲ್ಲ ಟೈಮಲ್ಲಿ ಸಿಗಲ್ಲ, ನಮಗೆ ಅವೈಲೇಬಲ್ ಇರಬೇಕಪ್ಪ ಅಂತಂದರೆ ನಾನು ಜಾಸ್ತಿನೇ ತೊಗೊಂಡು ಅದನ್ನು ಮಣ್ಣೆಯಲ್ಲೇ ಒಣಗಿಸ್ಕೊಂಡ್ಬಿಟ್ಟು ಒಂದು ಡಬ್ಬೆಯಲ್ಲಿ ಹಾಕಿ ಫ್ರಿಜ್ಜಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ನಮಗೆ ಬೇಕಂದಾಗ ನಾವು ಬಳಸ್ಕೋಬೋದು. ಬಟ್ ನಾನ್ ವೆಜ್ ಆ ಥರ ಮಾಡಿದ್ರೆ ಮಾತ್ರ ನಾನು ಪುದೀನ ಬಳಸೋದು. ಹಾಗಾಗಿ ನಾನು ಬಳಕೆ ಕಡಿಮೆ, ಹಾಗಾಗಿ ನಾನು ಹಸಿ ಜಾಸ್ತಿ ತೊಗೊಳಕ್ಕೆ ಹೋಗಲ್ಲ. ಬೇಕು ಅಂದರೆ ಅವಶ್ಯಕತೆ ಬೇಕು ಅಂತಂದರೆ ಇದೇ ಥರ ನಾನು ಫ್ರಿಜ್ಜಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ, ಅದನ್ನೇ ನಾನು ಬಳಸೋದು. ಈಗ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷ ಬಿಡಬೇಕು. ಬಿಟ್ಟಾದಮೇಲೆ ನಾವು ಚಿಕನ್ ಮಸಾಲ ಹಾಕಿದ್ದೀನಿ. ನಿಮಗೆ ಚಿಕನ್ ಮಸಾಲ ಯಾವುದು ಅವೈಲೇಬಲ್ ಇರುತ್ತೋ ಅದನ್ನೇ ಹಾಕಿ. ಇಲ್ಲಪ್ಪ ಅಂತಂದರೆ ಗರಂ ಮಸಾಲ ಆದರೂ ಹಾಕೋಬೋದು, ಚೆನ್ನಾಗಿರುತ್ತೆ. ಬಟ್ ಬಿರಿಯಾನಿ ಮಸಾಲೆಗೆ ಟ್ರೈ ಮಾಡಿ ಆಯಿತಾ. ಹೀಗೆ ಚಿಕನ್ ಮಸಾಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬಿಟ್ಟಾದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ 1-2 ಲೋಟದಷ್ಟು ಅಕ್ಕಿನ ವಾಶ್ ಮಾಡಿ, ಆ ಅಕ್ಕಿನೂ ಹಾಕ್ತಾಯಿದ್ದೀನಿ. ಅಕ್ಕಿನ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ 1-2 ನಿಮಿಷ ಬಿಡಬೇಕು. ಯಾಕಂದರೆ ಆಯಿಲ್ ಅಂದರೆ ಎಣ್ಣೆ ಅಂಶ ಎಲ್ಲ ಅಕ್ಕಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆದಮೇಲೆ ಮುದ್ದೆ ಎಲ್ಲ ಆಗಲ್ಲ. ಅಕ್ಕಿ ಬಂದು ಅಂದರೆ ಅನ್ನ ಆದಮೇಲೆ ಮುದ್ದೆ ಆಗಲ್ಲ. ನೀವು ಇದೇ ಥರ ನೀವು ಟ್ರೈ ಮಾಡಿ. 2 ಲೋಟದ ಅಕ್ಕಿಗೆ ನಾನು 4 ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ಜೊತೆಗೆ ಈ ಚಿಕನ್ನಲ್ಲಿರುವಂಥ ಅಂಶನೂ ಅಂದರೆ ನೀರಿನ ಅಂಶನೂ ಇರುತ್ತೆ. ಟೋಟಲ್ 2.5 ಲೋಟದಷ್ಟು ಹಾಕಬೇಕಾಯ್ತು, ಬಟ್ ನಾನು 2 ಲೋಟ ಮಾತ್ರ ಹಾಕ್ತಾಯಿದ್ದೀನಿ. ಎಕ್ಸ್ಟ್ರಾ ನೀರು ಚಿಕನ್ನಲ್ಲಿದೆ ಅಲ್ಲ, ಇಷ್ಟು ಸಾಕು. ಹೀಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಟೈಮಲ್ಲಿ ನೀವು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇದೇನೇ ಇಲ್ಲೋ ಅಂತ ನೋಡಿ. ಉಪ್ಪು ಖಾರ ಕರೆಕ್ಟಾಗಿತ್ತಂದರೆ ಓಕೆ, ಬೇಡ ಏನು ಎಕ್ಸ್ಟ್ರಾ ಏನು ಹಾಕೋದು ಬೇಡ. ನಿಮಗೆ ಖಾರ ಕಡಿಮೆ ಅನಿಸಿದರೆ, ಇಲ್ಲಪ್ಪ ಅಂತಂದರೆ ಉಪ್ಪು ಕಡಿಮೆ ಅನಿಸಿದರೆ, ಹುಳಿ ಕಡಿಮೆ ಅನಿಸಿದರೆ ನೀವು ಈ ಟೈಮಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಬೇಕು. ಕುಕ್ಕರ್ ಕ್ಲೋಸ್ ಮಾಡಿ 1 ವಿಜಿಲ್ ಹಾಕಿದರೆ ಸಾಕು, ಬಿರಿಯಾನಿ ರೆಡಿ ಆಗುತ್ತೆ. ಈಗ ನೋಡಿ 1 ವಿಜಿಲ್ ಆಯಿತು, ಬಿರಿಯಾನಿ ರೆಡಿ ಆಯಿತು. ಕುಕ್ಕರ್ ಓಪನ್ ಮಾಡಿ ನೋಡಿದ್ವಿ, ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಬಿರಿಯಾನಿ. ನೋಡಿದರೆ ಬಾಯಿಗೆ ನೀರು ಬರ್ತಾಯಿದೆ ನೋಡಿ. ಸೂಪರಾಗಿರುವಂಥ ಬಿರಿಯಾನಿ ರೆಡಿ ಆಯಿತು. ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಅದು ಈ ಟೈಮಲ್ಲಂತೂ ರೈನ್ ಸೀಸನಲ್ಲಂತೂ ಬಿಸಿ ಬಿಸಿ ಬಿರಿಯಾನಿ ವಾವ್ ಸೂಪರಾಗಿರುತ್ತೆ. ನೀವು ಮನೆಯಲ್ಲಿ ದಯವಿಟ್ಟು ಟ್ರೈ ಮಾಡಿಕೊಂಡು ವಾರಕ್ಕೊಮ್ಮೆ ಆದ್ರೂ ಟ್ರೈ ಮಾಡ್ಕೊತೀನಿ, ಸೂಪರಾಗಿರುತ್ತೆ.
ಹೊರಗಡೆ ಅಂದರೆ ಹೋಟೆಲ್ಗಳಿಗೆಲ್ಲ ಹೋಗಿ ಫ್ಯಾಮಿಲಿ ಜೊತೆ ತಿಂದುಬಿಟ್ಟು ಆರೋಗ್ಯ ಹಾಳು ಮಾಡ್ಕೊಳೋದಕ್ಕಿಂತ ಇದೇ ಥರ ನೀನು ಮನೆಯಲ್ಲಿ ಟ್ರೈ ಮಾಡಿಕೊಂಡು ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೋಬೋದು. ಒಳ್ಳೆ ಆರೋಗ್ಯವಾಗಿ ನೀವು ಊಟ ಮಾಡ್ತೀರಾ, ಚೆನ್ನಾಗಿಯೂ ಇರುತ್ತೆ. ಇದೇ ಥರನೇ ನೀವು ವಿಡಿಯೋ ನೋಡ್ಕೊಂಡು ಮನೆಯಲ್ಲಿ ಟ್ರೈ ಮಾಡಿಕೊಂಡು ಆರೋಗ್ಯವಾಗಿ ಊಟ ಮಾಡ್ಕೊಂತ ಚೆನ್ನಾಗಿರಿ, ಆಯಿತಾ? ಈ ವಿಡಿಯೋ ನೀವು ಕೊನೆ ತನಕ ನೋಡಿದ್ದಕ್ಕೆ ದಯವಿಟ್ಟು ತುಂಬ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಥ್ಯಾಂಕ್ ಯು.